Praise Lord, ದೇವರಿಗೆ ಸ್ತೋತ್ರ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಿರಲಿ. ಮತ್ತು ಇನ್ನೊಂದು ಸಾರಿ ನಾವು ದೇವರ ಸನ್ನಿಧಿಯಲ್ಲಿ ಸೇರಿ ಬಂದು ಕರ್ತರನ್ನು ಆರಾಧಿಸುವ ದೇವರ ಕೃಪೆ ಕೊಟ್ಟಿದೆ. ನಾವು ಯಾವಾಗಲೂ ನಮ್ಮ ಧೈರ್ಯ ದೇವರ ಮಧ್ಯೆಯಿದ್ದಾನೆ. ನಮ್ಮನ್ನು ಪ್ರೀತಿಸುವ ಆತನು, ನಮ್ಮನ್ನು ತಿಳ್ಕೊಳ್ಳುವ ಆತನು, ನಮ್ಮನ್ನು ನೋಡುವ ಆತನು ನಮ್ಮ ಮಧ್ಯೆಯಿದ್ದಾನೆ. ದೇವರಿಗೆ ನಾವು ಹೇಳುವಾಗ ಫಸ್ಟ್ ನಾವು ಹೇಳುದು ನಮ್ಮನ್ನು ಪ್ರೀತಿಸುವ ಆತನು. ಅವಾಗ ನಮ್ಮನ್ನು ಪ್ರೀತಿಸುವ ಆತನು ನಮ್ಮ ಮಧ್ಯೆಯಿದೆ. ನಮಗೆ ಗೊತ್ತು ನಾವು ಕೂಡ ಅವರನ್ನು ಪ್ರೀತಿಸ್ತಾನೆ ಅಂತಾರೆ. ಅದು ನಮಗೆ ಧೈರ್ಯ ಇರ್ಬೇಕು. ನಾನು ದೇವರನ್ನು ಪ್ರೀತಿಸುವನಾಗಿದ್ದಾನೆ. ಅದಕ್ಕೆ ಏನ್ ಎವಿಡೆನ್ಸ್? ನಾವು ದೇವರನ್ನು ಪ್ರೀತಿಸಿದ ಏನ್ ಎವಿಡೆನ್ಸ್? ಯೇಸುವನ್ನು ನಾನು ಸ್ವೀಕಾರ ಮಾಡಿದ್ರೆ ದೇವರ ಕೃಪೆ ನನ್ನ ಮೇಲೆ ಬಂದಿದ್ದರಿಂದ, ಪವಿತ್ರಾತ್ಮ ನನಗೆ ಕೊಡಲ್ಪಟ್ಟು ಇರುವುದರಿಂದ ಯೇಸುವನ್ನು ನಾನು ಸ್ವೀಕಾರ ಮಾಡಿದೆ. ಯೇಸುವನ್ನು ಸ್ವೀಕಾರ ಮಾಡಿದ್ರೆ ಅರ್ಥ ಏನು? ನಾನು ದೇವರನ್ನು ಪ್ರೀತಿಸುವನಾಗಿದ್ದಾನೆ. ನಮಗೆ ಒಂದೊಂದು ಸರಿ ನಮ್ಮ ಪ್ರೀತಿಯ ಮೇಲೆ ಡೌಟ್ ಇರ್ತದೆ. ದೇವರು ನಿಜವಾಗಿ ನನ್ನನ್ನು ಅಷ್ಟು ಪ್ರೀತಿಸ್ತಾ ಇದ್ದಾನ, ಅಥವಾ ನಾನು ದೇವರನ್ನು ಪ್ರೀತಿಸ್ತಾ ಸರಿಯಾಗಿ ಪ್ರೀತಿಸ್ತಾ ಇದೆಯನ್ನ ಡೌಟ್ ಇರ್ತದೆ. ಆದ್ರೆ ನಮ್ಮ ಡೌಟ್ ನಮ್ಮ ಫ್ಲಶ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬಾರ್ದು. ನೀರು ಅಳತೆ ಮಾಡುದು ಲೀಟರ್ಲಿ ಅಳತೆ ಮಾಡಬೇಕು. ನೀರು ಮೀಟರ್, ನಿಮ್ದು ಟೈಲರಿಂಗ್ ಮೀಟರ್ ಇದೆಯಲ್ಲ, ಟೇಪು, ಆ ಟೇಪ್ ತಕೊಂಡು ನೀರು ಅಳತೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಪ್ರಕಾರ ದೇವರ ಪ್ರೀತಿಯು ಅಳತೆ ಮಾಡುವುದು ದೇವರ ಆತ್ಮನಿಂದಲೇ, ದೇವರ ವಾಕ್ಯದಿಂದಲೇ. ನನ್ನ ಅನಿಸಿಕೆ, ನನ್ನ ಫೀಲಿಂಗ್ ಅಲ್ಲ ಅದು. ಯೇಸು ಇದ್ದಾನೆ ಇಲ್ಲೋ ಅಂತ ಹೇಳಿ ನಮ್ ಫೀಲಿಂಗ್ ಅಲ್ಲ ಅದು, ನಮ್ ನಂಬಿಕೆ, ಫೇತ್ ಅದು. ಅದೇ ಪ್ರಕಾರ ದೇವರ ಪ್ರೀತಿ ನನ್ನ ಮೇಲೆ ಇದೆ ಎಂಬುದಾಗಿ ಪವಿತ್ರಾತ್ಮ ನನಗೆ ಸಾಕ್ಷ್ಯ. ಪವಿತ್ರಾತ್ಮ ಸಾಕ್ಷಿ ಏನು? ನಾನು ಯೇಸುವನ್ನು ಕರ್ತನಾಗಿ ನಾನು ಒಪ್ಪಿಕೊಂಡ್ರೆ ದೇವರ ಆತ್ಮ ಹೇಳಿ ನನಗೆ ಆಗುವುದೇ ಇಲ್ಲ. ಅದು ಎಷ್ಟೋ ಬುದ್ಧಿವಂತರು, ಜ್ಞಾನಿಗಳು, ಉದಾಹರಣೆ ಹೇಳಿದ್ರೆ ರವೀಂದ್ರನಾಥ ಠಾಕೂರ್, ದೊಡ್ಡ ಗುರು, ವಿಶ್ವ ಗುರು ಆಗಿದ್ರು. ಅವರು ದೊಡ್ಡ ಜ್ಞಾನಿ ಆಗಿದ್ದಾರೆ. ಅವರೇನ್ ಹೇಳಿದ್ರು? ಯೂದನ ಕಾಲದ, ಯೇಸುವಿನ ಕಾಲದಲ್ಲಿ ನಾನು ಇದ್ರೆ ಅವನು ತನ್ನ ಸ್ವಂತ ರಕ್ತದ ಅವನ ಪಾದಗಳು ತೊಳಿತಿದ್ದ ಎಂಬುದಾಗಿ ಹೇಳಿದರು. ಅಂದ್ರೆ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಯೇಸುವಿನವರು ಪರಿಗಣಿಸಿದ್ರು. ಅದ್ರ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಲಿಲ್ಲ. ಯಾಕೆ? ದೇವರ ಆತ್ಮನಿಂದ ಕ್ರಿಯಾಗಲಿಲ್ಲ. ಅದ್ರ ನಾವು ಎಷ್ಟೋ ಭಾಗ್ಯವಂತರು. ದೇವರ ಆತ್ಮ ನನ್ನಲ್ಲಿದ್ದಾನೆ. ಅದರ ಅರ್ಥ ಏನು? ನಾನು ಯೇಸುವನ್ನು ಪ್ರೀತಿಸುವನಾಗಿದ್ದಾನೆ. ಯೇಸುವನ್ನು ಪ್ರೀತಿಸುವುದಾದ್ರೆ ನಾವು 1 ಕೊರಿಂಥರು 2ನೇ ಅಧ್ಯಾಯ 9ನೇ ವಾಕ್ಯ ನಾವು ಇವತ್ತು ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ. 1 ಕೊರಿಂಥರು 2ನೇ ಅಧ್ಯಾಯ ಅದರದ್ದು 9ನೇ ವಾಕ್ಯ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 9ನೇ ವಾಕ್ಯ ಹೀಗೆ ಹೇಳ್ತಿದೆ, ಆದರೆ ಬರೆದಿರುವ ಪ್ರಕಾರ ಇದು ಸಾಕ್ಷ್ಯ ಉಂಟು. ದೇವರ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಇದು ಮೊದಲೇ ನೇಮಿಸಲ್ಪಟ್ಟದ್ದು, ಮೊದಲೇ ಇದು ಬರೆಯಲ್ಪಟ್ಟದ್ದು. ಇನ್ನೊಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಲೈಫ್ ಇಂದ ಪ್ರತಿಯೊಂದು ನಿಮಿಷವು, ಪ್ರತಿಯೊಂದು ದಿನವೂ, ಪ್ರತಿಯೊಂದು ಸಮಯವು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅದು ದೇವರಿಂದ ನೇಮಿಸಲ್ಪಟ್ಟದ್ದು. ಅವನೊಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಲೈಫಿನ ಏನಾಗ್ತದೆ ಅಂತ ಹೇಳಿದ್ರೆ ಅದೇ ಆಗ್ತದೆ. ಆ ಬೆಳಿಗ್ಗೆ ಎದ್ದು ನಮ್ಮ ಧೈರ್ಯ ಏನು? ಇವತ್ತು ನನ್ನ ತಂದೆಯು ನನ್ನ ಕುರಿತಾಗಿ ಏನು ಸಂಕಲ್ಪ ಮಾಡಿದಾನೋ, ಏನು ನೇಮಿಸಿದಾನೋ ಅದನ್ನೇ ಆಗೋದು. ಯಾಕಂದ್ರೆ ಅಲ್ಲ ಅಧಿಕಾರ ಅವನಿಗಿದೆ. ನಾನು ಅದು ಒಪ್ಪಿಸಿಕೊಟ್ರೆ ನಾನು ನಂಬಿದ್ರೆ ಸಾಕು, ಅದು ನಮ್ಮಲ್ಲಿ ನೆರವೇರ್ತದೆ. ತನ್ನ ಚಿತ್ತ ಇಲ್ಲದೆ ಯಾವುದೂ ಆಗುದಿಲ್ಲ. ಈಗ ನಾವು ಇಲ್ಲಿ ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ, ಆದರೆ ಬರೆದಿರೋ ಪ್ರಕಾರ ದೇವರ ವಾಕ್ಯದ ಪ್ರಕಾರ, ದೇವರ ವಾಕ್ಯ ಅಂದ್ರೆ ದೇವರೇ ಆಗಿದ್ದಾನೆ. ಸಾಕ್ಷಿ ಏನ್ ಹೇಳ್ತದೆ ಅಂದ್ರೆ, ದೇವರು ತನ್ನನ್ನು ಪ್ರೀತಿಸುವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು, ಒಂದೇ ಸಂಗತಿ ಅಲ್ಲ. ಕೆಲವರು ತಿಳ್ಕೊಂಡಿದ್ದಾರೆ ಒಂದು ವೇಳೆ ದೇವರು ನಮಗೆ ಸಿದ್ಧ ಮಾಡಿರೋ ನಿತ್ಯ ಜೀವ ಎಂಬುದಾಗಿ. ನಿತ್ಯ ಜೀವ ಅಂದ್ರೆ ಅದು ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿತ್ಯ ಜೀವ ಅಂದ್ರೆ ಏನು? ನಿತ್ಯ ಜೀವ ಅದು ಪರಲೋಕದಲ್ಲಿ ಹೋಗಿ ಹೊಂದಿಕೊಳ್ಳೋದಲ್ಲ. ಯೇಸು ಕ್ರಿಸ್ತನ ನಂಬುವಾಗ ಯೇಸು ನಿತ್ಯ ಜೀವ ಆಗಿದ್ದಾನೆ, ಅವನು ನನ್ನಲ್ಲಿ ಬಂದಿದ್ದಾನೆ. ಆಮೇಲೆ ಈಗ ನಿತ್ಯ ಜೀವ ಹೊಂದಲಿಕ್ಕೆ ನಾವು ಹೋಗುವುದಲ್ಲ, ನಿತ್ಯ ಹೊಂದಿದ್ದಾರೆ ನಾವು. ನಿತ್ಯ ಜೀವ ನಮ್ಮಲ್ಲಿ ಇದೆ. ಆದ್ರೆ ಇಲ್ಲಿ ಬರ್ದಿರೋ ಪ್ರಕಾರ ನಿತ್ಯ ಜೀವ ಒಂದೇ ಅಲ್ಲ. ಯೇಸು ನಾವು ಸ್ವೀಕಾರ ಮಾಡುವಾಗ, ಯೇಸುವನ್ನು ಹೊಂದಿಕೊಳ್ಳುವಾಗ ದೇವರೆಲ್ಲ ಸಾಮರ್ಥ್ಯಕ್ಕೆ, ದೇವರೆಲ್ಲ ಸ್ವಾಸ್ಥ್ಯಗಳಿಗೆ ನಾನು ಹಕ್ಕುದಾರನಾಗಿದ್ದಾನೆ. ಇಲ್ಲಿ ಹೇಳಿದೆ ಸಿದ್ಧ ಮಾಡಿರುವ ಅಂಥದ್ದೆಲ್ಲವನ್ನು ಒಂದು ಸಂಗತಿ ಅಲ್ಲ, ತುಂಬಾ ಕಾರ್ಯಗಳಿದೆ. ತುಂಬಾ ಸಂಗತಿಗಳು. ಏನಂತಂದ್ರೆ, ನಾನು ಈ ಭೂಮಿಯಲ್ಲಿ ಜೀವಿಸುವಾಗ ಒಂದು ರಾಜನ ಕುಮಾರನಾಗಿ ಯಾರಾಗಿದ್ದಾರೆ ನಾವು? ನಿಜವಾಗಿ ನಾವು ಯಾರಾಗಿದ್ದಾರೆ? ನಮಗೆ ಕಾಣದಿದ್ರು, ಇನ್ನೊಬ್ಬರಿಗೆ ಅದು ಕಾಣದಿದ್ರು, ದೇವರ ತನಿಖೆಯಲ್ಲಿ ಅವನ ರಾಜನು, ಅವನಿಂದ ಹುಟ್ಟಿದವರು ಯಾರಾಗಿದೆ? ರಾಜ ಸಂತತಿಗಳು ನಾವು.
ಆಮೇಲೆ ಇದು ದೇವರ ವಾಕ್ಯದ ಪ್ರಕಾರ ಇದು ಸತ್ಯವೇ. ನಾವು ಏನು ಹೇಳ್ಬೇಕು, ಸತ್ಯವನ್ನ ಹೇಳುವರಾಗಿರ್ಬೇಕು, ಸತ್ಯ ಮಾತಾಡಬೇಕು. ಸತ್ಯ ಏನ್ ಹೇಳ್ತಿದ್ರೆ, ನಮ್ಮ ಯೇಸು ರಾಜಾದಿರಾಜನು ಕರ್ತಾಧಿಕರ್ತರು ಆಗಿದ್ದಾನೆ, ನಾನು ಅವನಿಂದ ಹುಟ್ಟಿದ್ದಾನೆ. ರಾಜನಿಂದ ಹುಟ್ಟಿದ ಯಾರಾಗಿದೆ? ರಾಜ ಸಂತತಿಗಳೇ, ರಾಜ ಸಂತತಿಗಳೇ. ನಾನು ಹಾಗಾದ್ರೆ ನಿಮಗೆ ಅದು ಒಪ್ಕೊಳ್ಳೋದು ಬಿಡುದು ನಿಮ್ಮ ಇಷ್ಟ. ನಾನು ರಾಜಕುಮಾರನಾಗಿದ್ದಾನೆ, ಒಂದು ಕುಮಾರನಾಗಿ ಭೂಮಿಯಲ್ಲಿ ದೇವರ ಮಹಿಮೆ ತಕ್ಕ ಹಾಗೆ ನಾನು ಜೀವನ ನಡೆಸಲಿಕ್ಕೆ, ನಾನು ಸೇವೆ ಮಾಡ್ಲಿಕ್ಕೆ, ಕರ್ತನ ಮೇಪಡಿಸಲಿಕ್ಕೆ ಏನು ಬೇಕು ಅದೆಲ್ಲ ದೇವರು ಸಿದ್ಧ ಮಾಡಿದೆ. ಆಮೇಲೆ ಸಿದ್ಧ ಮಾಡಿದೆ. ಅದು ಏನಾಗಿದೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಕ್ಕಿಂತ ಹೆಚ್ಚು ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ನಮಗೆ ಸಿದ್ಧ ಮಾಡಿದ್ದು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಉನ್ನತವಾದದ್ದು ನಮಗೆ ಯಾಕೆ ದೇವರು ಸಿದ್ಧ ಮಾಡಿದೆ. ಇದು ನಮ್ಗೆ ಹೇಗೆ ಗೊತ್ತಾಗ್ತದೆ? ಆತನ ಪ್ರೀತಿಯಿಂದಲೇ ನಮ್ಗೆ ಗೊತ್ತಾಗ್ತದೆ. ಆತನ ನಮ್ಮನ್ನು ಪ್ರೀತಿಸಿದ ಮಹಾ ಪ್ರೀತಿಯಿಂದ ನಮಗೆ ಗೊತ್ತಾಗ್ತದೆ. ನಾವು ರೋಮರಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಓದುವಾಗ ಆ ಪ್ರೀತಿಯ ಕುರಿತಾಗಿ ನಮಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬಹುದು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆಮೇಲೆ ನಮಗೆ ಗೊತ್ತಿ ವಾಕ್ಯ, ಆದ್ರೆ ನಾವು ಪುನಃ ವಾಕ್ಯ ನಮ್ಮನ್ನು ಬಲಪಡಿಸಬೇಕು. ದೇವರು ನಮ್ಮನ್ನು ಪ್ರೀತಿಸ್ತಾರೆ ನಮಗೆ ಹೇಗೆ ಗೊತ್ತಾಯ್ತು? ಯೇಸು ಕ್ರಿಸ್ತರ ಸಿಲುಬೆಯ ಮರಣದಿಂದ. ಯೇಸು ಕ್ರಿಸ್ತರ ಸಿಲುಬೆ ಮರಣದಲ್ಲಿ ನಮ್ಗೆ ಗೊತ್ತಾಯ್ತು. ಅಲ್ಲಿ ಬಂದಿದ್ದೆ, ನಾವು ಪಾಪಿಗಳಾಗಿದ್ದಾಗಲೂ, ಯಾವಾಗ ನಾವು ಪಾಪಿಗಳಾಗಿದ್ದಾಗ, ನಾವು ಒಳ್ಳೆಯವರಾಗಿರುವಾಗಲ್ಲ, ನಾವು ಪರಿಪೂರ್ಣರಾಗಿರುವಾಗಲಲ್ಲ, ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ. ಆಮೇಲೆ ಕ್ರಿಸ್ತನು ಅಲ್ಲಿ 6ನೇ ವಾಕ್ಯ ನಾವು ಓದುವಾದ್ರೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಮೊದಲು ಅಲ್ಲಿ ಹೇಳ್ತದೆ, ನಾವು ಅಶಕ್ತರಾಗಿದ್ದೇವೆ. ಯಾವುದಕ್ಕೆ ಅಶಕ್ತರು? ದೇವರನ್ನು ಮೆಚ್ಚಿಸಲಿಕ್ಕೆ ನಾವು ಅಶಕ್ತರಾಗಿದ್ದೇವೆ, ದೇವರನ್ನು ಪ್ರೀತಿಸಲಿಕ್ಕೆ ನಾವು ಅಶಕ್ತರಾಗಿದ್ದೇವೆ, ನೀತಿಯಾಗಿ ನಡೀಲಿಕ್ಕೆ, ಸರಿಯಾದ ಸತ್ಯವನ್ನು ಅನುಸರಿಸಲಿಕ್ಕೆ ನಾವು ಅಶಕ್ತರಾಗಿರುವಾಗ. ಮತ್ತೆ 2ನೇ ಸಂಗತಿ, ಭಕ್ತಿಹೀನರಿಗೋಸ್ಕರ. ಯಾರಾಗಿದ್ದು ನಾವು ಭಕ್ತಿಹೀನರು? ನಾವು ಭಕ್ತಿ ಅಂತ ಹೇಳಿ ವ್ಯರ್ಥವಾದ ಸಂಗತಿಗಳನ್ನು ಮಾಡ್ತಾ ಇದೆ, ದೇವರಿಗೆ ಮೆಚ್ಚು ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಿದ್ದು ನಮಗೋಸ್ಕರ ಪ್ರಾಣ ಕೊಟ್ಟನು. 7ನೇ ವಾಕ್ಯ, ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಂತ ಹೇಳಿದ್ರೆ ಪ್ರೂವ್ ಮಾಡಿದ್ದೆ, ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಪ್ರತ್ಯಕ್ಷ ಮಾಡಿದ್ದಾನೆ. ಅಂದ್ರೆ ನಾವು ಅದನ್ನು ಎಲ್ಲರೂ ನೋಡ್ಬೇಕು. ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನಿಂದ ಹೀಗೆ ಎವಿಡೆನ್ಸ್, ಅದಕ್ಕೆ ಒಂದು ದಾಖಲೆ. ದೇವರು ಅದನ್ನು ಪ್ರೂವ್ ಮಾಡುದು ಹೇಗೆ? ನಾವು ಪಾಪಿಗಳಾಗಿರುವಾಗ, ಅಶಕ್ತರಾಗಿರುವಾಗ, ದೇವರನ್ನು ಅವರಲ್ಲಿ ಭಕ್ತಿ ಇಲ್ಲದಿರುವಾಗ ನಮಗೋಸ್ಕರ ಯೇಸುವನ್ನೇ ಸಿಲುಬೆ ಮೇಲೆ ಒಪ್ಪಿಸಿಕೊಟ್ಟು ಯೇಸು ನಮಗೋಸ್ಕರ ಪ್ರಾಣ ಕೊಡುವುದರಿಂದ ನನಗೆ ಗೊತ್ತಾಯ್ತು ದೇವರು ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದೆ ಅಂತ. ಇದನ್ನು ಇಲ್ಲದೆ ದೇವರನ್ನು ಪ್ರೀತಿಸಲಿಕ್ಕೆ ಆಗುವುದಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ರೋಗಗಳು ಗುಣ ಆಯ್ತು ಅಂತ ದೇವರು ಪ್ರೀತಿಸಿದ್ರೆ ಅದು ಸ್ವಲ್ಪ ಟೈಮ್, ಅದು ಮತ್ತೆ ರೋಗ ಬರ್ತದೆ. ನನಗೆ ಹೋದ ವಾರ ತಂಡಿ ಬಂದು ಗುಣ ಆಯ್ತು, ಈ ವಾರ ತಂಡಿ ಬಂದು ಗುಣ ಆಯ್ತು, ಅದು ಬೇರೆ. ಅದರಲ್ಲಿ ದೇವರ ಪ್ರೀತಿ ಅಲ್ಲ, ಅದು ಅವನ ಕರುಣೆ. ಅದು ಅವನ ಕೇಳುವರಿಗೆಲ್ಲ ಕೊಡುವಂತನಾಗಿದ್ದಾನೆ, ಯಾರು ಕೇಳಿದ್ರು ಕೊಡ್ತಾನೆ. ಆದ್ರೆ ನಮ್ಮ ಪ್ರೀತಿ ಎಲ್ಲಿಂದ ಬಂದಿತ್ತು? ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೆ. ಆಮೇಲೆ ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು ಅದು ಯಾಕೆ? ನನ್ನನ್ನು ನೀತಿವಂತನಾಗಿ ಮಾಡ್ಲಿಕ್ಕೆ ಆಗಿ. ನಾನು ಬಲಹೀನ ಅಶಕ್ತನಾಗಿತ್ತು, ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ, ನಾನು ಭಕ್ತಿಹೀನನಾಗಿದೆ, ನಾನು ನೀತಿ ಇಲ್ಲದವನಾಗಿದೆ. ನನಗೋಸ್ಕರ ಯೇಸು ಪ್ರಾಣ ಕೊಟ್ಟಿದ್ರಿಂದ ನನಗೆ ಗೊತ್ತಾಯ್ತು, ಈ ದೇವರು ನನ್ನನ್ನು ಪ್ರೀತಿಸ್ತಾ ಇದೆ. ಪ್ರೀತಿಯ ನಿಜ ರೂಪ ಅಂದ್ರೆ ಅದೇ ಪ್ರೀತಿ, ನಿಜವಾದ ಪ್ರೀತಿ ಅಂದ್ರೆ ಅದೇ. ನಾವು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, 15-13 ವಾಕ್ಯ,
ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಆಮೇಲೆ ಹೆಚ್ಚಿನ ಪ್ರೀತಿ, ಇದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ. ಅಂತ ದೊಡ್ಡ ಪ್ರೀತಿ ನಮ್ಮ ಮೇಲೆ ಇಟ್ಟಿದೆ. ಏನು ಪ್ರೀತಿ ಇದೆ? ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ. ಆದ್ರೆ ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡಬಹುದು. ನಾವು ಯಾರಾಗಿದೆ? ಪಾಸಿಗಳಾಗಿದ್ದಾಗ ಅವಾಗ ಅದಕ್ಕಿಂತ ದೊಡ್ಡದು ಪ್ರೀತಿ ಮಾಡಿದ್ದಾರೆ. ಯೇಸು ನಮಗೆ ಅಷ್ಟೊಂದು ಪ್ರೀತಿಯನ್ನು ತೋರಿಸಿದವಾಗ ನಾವು ಅರ್ಥ ಮಾಡ್ಕೊಳ್ಳೋದೇನು? ದೇವರ ಪ್ರೀತಿ ನನ್ನ ಮೇಲಿದೆ. ಇನ್ನು ಈ ಪ್ರೀತಿ ನನ್ನಲ್ಲಿ ಇದೆ ಅನ್ನೋದು ನನ್ಗೆ ಗೊತ್ತಾಗುವುದು ಆತ್ಮ ನಮ್ಮಲ್ಲಿ ಇರುವಾಗ. ರೋಮನ್ 5:5 ವಾಕ್ಯ ನಾವು ಓದೋಣ. 5ನೇ ಅಧ್ಯಾಯ 5ನೇ ವಾಕ್ಯ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮ್ಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ. ಆಮೆನ್, ಹಲ್ಲೆಲೂಯಾ. ಈಗ ನಾವು ದೇವರನ್ನು ಪ್ರೀತಿಸುವರೆಂದು ನಮಗೆ ಹೇಗೆ ಗೊತ್ತಾಯ್ತು? ದೇವರ ಆತ್ಮನಿಂದ ನಮಗೆ ಗೊತ್ತಾಯ್ತು. ದೇವರ ಆತ್ಮನಿಂದ ನಮಗೆ ಗೊತ್ತಾಯ್ತು ನಾವು ದೇವರನ್ನು ಪ್ರೀತಿಸುವರಾಗಿದೆ. ಯೇಸುವಿನ ಕರ್ತನ ನಾವು ಒಪ್ಪಿಕೊಳ್ಳುವಾಗ, ಯೇಸುವಿನ ನಾವು ನಂಬುವಾಗ ನಮ್ಗೆ ಗೊತ್ತಾಯ್ತು ಆ ದೇವರನ್ನು ಪ್ರೀತಿಸ್ತೇವೆ. ಅದು ಹೇಗೆ ಸಾಧ್ಯ ಆಯ್ತು? 5ನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ. 5ನೇ ವಾಕ್ಯದಲ್ಲಿ ಓದಿದ್ದೇವೆ, ಈ ನಿರೀಕ್ಷೆ ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ ಅಲ್ಲ. ಆಮೇಲೆ ಈಗ ನಮ್ಮ ಹೃದಯದಲ್ಲಿ ಏನಿದೆ? ಒಂದು ಪವಿತ್ರಾತ್ಮನಿದೆ. ಪವಿತ್ರಾತ್ಮನಲ್ಲಿ ಏನಿದೆ? ದೇವರ ಸಕಲ ಸಂಪೂರ್ಣತೆ ಇದೆ. ಆ ಸಂಪೂರ್ಣತೆ ಏನಾಗಿದೆ? ಪ್ರೀತಿಯಾಗಿದೆ. ದೇವರು ಯಾರಾಗಿದೆ? ದೇವರೇ ಪ್ರೀತಿಯಾಗಿದೆ. ದೇವರ ಪ್ರೀತಿ, ದೇವರ ಪ್ರೀತಿಯಾಗಿದೆ ಅದು. ಆಮೇಲೆ ದೇವರ ಸಂಪೂರ್ಣತೆ ಪ್ರೀತಿ. ಆ ಪ್ರೀತಿ ಪವಿತ್ರಾತ್ಮನಲ್ಲಿ ಇತ್ತು. ಅದೇ ಈಗ ಎಲ್ಲಿದೆ? ತನ್ನ ಹೃದಯದಲ್ಲಿ ಇದೆ. ಇದು ಹೇಗೆ ಗೊತ್ತಾಗ್ತದೆ? ನಂಬಿಕೆ ಉಪಯೋಗ. ನಮ್ಮ ಪಾಠ ಅಂತ ಹೇಳೋದು, ನನ್ನ ಪಾಠ ಅಂತ ಹೇಳೋದು, ಇದನ್ನು ನಂಬೋದು. ಹೇಗೆ ನಂಬಬೇಕು? ಶಿಲ್ಬೆಯನ್ನು ನೋಡಬೇಕು. ಶಿಲ್ಬೆಯಲ್ಲಿ ಏನು ನಡೆದಿದೆ? ಪಾಪಿಯಾದ ನನಗೋಸ್ಕರ ದೇವರು ತನ್ನ ಸ್ವಂತ ಕುಮಾರನನ್ನು ಒಪ್ಪಿಸಿಕೊಟ್ಟು. ಇದನ್ನು ನಾನು ತಿಳಿದುಕೊಂಡು ನಾನು ಇದನ್ನು ಪವಿತ್ರಾತ್ಮ ಹೇಳಿಕೊಡು, ನಾನು ಅದನ್ನು ನಂಬಿದ್ರೆ ಆ ಪ್ರೀತಿಯಲ್ಲಿ ಆಕ್ಟಿವೇಟ್ ಆಗ್ತದೆ. ನಮ್ಮ ಪಾಠು ನಾವು ಪ್ರೀತಿ ನಾನು ಕೊಟ್ಟಿದ್ದೆ, ಅದನ್ನ ಆಕ್ಟಿವೇಟ್ ಆಗುದು ಯಾವಾಗ? ನಾವು ನಂಬಬೇಕು. ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ಹೊಂದಿದ್ದೇನೆ. ಈ ಪವಿತ್ರಾತ್ಮನಲ್ಲಿ ದೇವರ ಪ್ರೀತಿ ರಸು ಹೇರಳವಾಗಿ, ಸ್ವಲ್ಪ ಅಲ್ಲ, ಹೇರಳವಾಗಿ ದೇವರು ಕೊಡುವ ಅಳತಿ ಇಲ್ಲದೆ ಕೊಡೋದು ಕೊಡಲ್ಪಟ್ಟಿದೆ. ಇನ್ನು 2 ವಾಕ್ಯ ಕೂಡ ಓದಿ ನಾವು ಹೋಗೋಣ. 1 ಯೋಹಾನ 4ನೇ ಅಧ್ಯಾಯದಲ್ಲಿ ದೇವರು ನಮ್ಮನ್ನು ಪ್ರೀತಿಸನ್ನು ಪ್ರೂವ್ ಮಾಡಿದ ಒಂದು ಎವಿಡೆನ್ಸ್ ಅದು. ನಮಗೆ ನಿಜವಾಗಿ ಹೇಳಿದ್ರೆ, ನಾವು ದೇವರ ಸ್ನೇಹಿತರಿಂದ ಗೊತ್ತಾಗಿದ್ರೆ, ದೇವರನ್ನು ಪ್ರೀತಿಸೋದು ಗೊತ್ತಾಗಿದ್ರೆ, ನಾವು ಯಾವಾಗಲೂ ಜಯಶಾಲಿಗಳೇ, ಯಾವಾಗಲೂ ಸಂಪೂರ್ಣದಲ್ಲಿ ಸಾಧ್ಯವಾಗ್ತದೆ. ಅದ್ರಲ್ಲಿ 4ನೇ ಅಧ್ಯಾಯ 9-10. ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿ ಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಅಲ್ಲಿ 8ನೇ ವಾಕ್ಯ ಕೊನೆ ಭಾಗದಲ್ಲಿ, ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಯಾರಾಗಿದ್ದಾರೆ? ಪ್ರೀತಿ ಸ್ವರೂಪಿಯು. ಅವರಲ್ಲಿ ತುಂಬಿರುವುದು ಪ್ರೀತಿನೇ. ಆ ಪ್ರೀತಿಯಾಗಿ ಯೇಸು ನಮಗೆ ಕೊಟ್ಟದ್ದು. 9ನೇ ವಾಕ್ಯ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ನಾವು ಎಲ್ಲಿದೆ? ಮರಣದಲ್ಲಿದೆ. ಮರಣದಿಂದ ಜೀವನ ಬರಬೇಕು, ಜೀವನ ಹೊಂದಬೇಕು. ನಾವು ಜೀವವುಳ್ಳವರಾಗಿ ದೇವರನ್ನು ಆರಾಧಿಸಬೇಕು. ಅದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಯೇಸುವನ್ನು ದೇವರು ಯಾತಿಗೆ ಕಳಿಸಿದ್ದಾರೆ, ಯೇಸು ಏನು ಮಾಡಿದ್ದಾರೆ ನಾವು ಒಪ್ಪಿಕೊಳ್ಳುದಾದ್ರೆ ನಮಗೆ ಗೊತ್ತು, ದೇವರು ನನ್ನನ್ನು ಪ್ರೀತಿಸ್ತಾ ಇದೆ, ದೇವರು ನನ್ನ ಪ್ರೀತಿಸ್ತಾ ಇದೆ. ಇನ್ನೆರಡನೇದಾಗಿ ನಾವು ಆ ದೇವರನ್ನು ಪ್ರೀತಿಸಿದ್ರಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರ್ತದೆ. ಆಮೇಲೆ ನಮ್ಮ ಪಾಪ ನಿವಾರಣಾರ್ಥವಾಗಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು, ಯೇಸು ಇಲ್ಲಿ ಬಂದು ಏನೋ ಒಂದು ಪೂಜೆ ಪುರಸ್ಕಾರ ಮಾಡಿ ನಮ್ಮ ಪಾಪ ನಿವಾರಣೆ ಮಾಡಿಲ್ಲ.
ಏನು ಮಾಡಿದ ಗೊತ್ತಾಗುವಾಗ ಆ ನಿಜವಾದ ಪ್ರೀತಿ ನಮ್ಗೆ ಗೊತ್ತಾಗುತ್ತೆ. ಪ್ರಿಯರೇ, ಅವನು ಪರಿಶುದ್ಧನಾದವನು ನನ್ನ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ಕೊಂಡು, ನನ್ನ ಪಾಪವನ್ನು ನಾವು ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಅದರಲ್ಲಿ ವಿವರಣೆ ಉಂಟು. ಆ 1 ಪೇತ್ರನು 2:24 ಒಂದು ಓದ್ಕೊಂಡು ನಾವು ಒಂದು ಪೇತ್ರನ 2:24. ನಾವು ಪಾಪದ ಪಾಲಿಗೆ ಸತ್ತು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವ ನೀತಿವಂತ 2 ಪೇತ್ರನು 2:24 ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ವಾಸುಂಡೆಗಳಿಂದ ಗುಣ ಆಯಿತು. ಅವೇ ನಾನು ಹಿಂಗೆ ಹೇಳ್ತೇನೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನನ್ನ ಪಾಪಗಳನ್ನೇ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು, ನನ್ನ ಪಾಪಗಳು. ಈಗ ನಿಜವಾಗಿ ನಾವು ಗಲಾತ್ಯರು 3:20 ಓದ್ತೇವೆ, ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇವೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೆ. ಯೇಸು ಕ್ರಿಸ್ತನಲ್ಲಿ ನಾನು ಸತ್ತಿದೆ. ನನ್ನ ಪಾಪವನ್ನು ಹೊತ್ಕೊಂಡಿರುವಾಗ ನಾನು ಕೂಡ ಆತನಲ್ಲಿದ್ದೆ. ನನ್ನ ಪಾಪಕ್ಕೆ ಶಿಕ್ಷೆ ಆಯ್ತು. ಯೇಸು ತನ್ನನ್ನು ಬಿರೀತಾಗಿ ಮಾಡಿದ್ದು ನೋಡೋಣ. ಶಿಲುಬೆಯಲ್ಲಿ ಕೆಲವು ಪಿಕ್ಚರ್ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಕ್ಯಾಲೆಂಡರ್ ಎಲ್ಲ ಇರ್ತದೆ. ಯೇಸು ಒಂದು ಬಾಟಲ್ ಸುತ್ತಕೊಂಡು 2-3 ಗುಂಡು ಬ್ಲಡ್. ನಿಜವಾಗಿ ಅದು ಯಾರು ಆ ಪಿಕ್ಚರ್ ಬಿಡಿಸಿದ ಯಾರು? ನಾನು ನಿಜವಾಗಿ ಹೇಳಿದ್ರು, ನಂಬಿರು ಹಿಡಿದಿರು ಸೈತಾನ್. ಅದು ಯೇಸುವಿನೇ ಅಲ್ಲ. ಅದು ಯೇಸುವಿನ ಸಿಲುಬೆಯಲ್ಲಿ ಪಿಕ್ಚರ್. ಆದ್ರೆ ಯೇಸುವಿನ ಸಿಲುಬೆ ಪಿಕ್ಚರು ನಾವು ನೋಡಿ ಒಂದು ಸಾರಿ ನೋಡಿದ್ರೆ ಅದ್ಮೇಲೆ ನೋಡ್ಬೇಕಂತ ಅನ್ಸೋದಿಲ್ಲ ನಾನು. ಅವನ ದೇಹದಲ್ಲಿ ಒಂದೇ ಗಾಯ ಆಯ್ತು. ಅವನ ಮೈಯೆಲ್ಲ ಗಾಯ ಮಾತ್ರ ಬ್ಲಡ್ ತುಂಬಿ ಧೂಳಿಂದ ತುಂಬಿ 2 ಸಾರಿ 3 ಸಾರಿ ಬಿದ್ದವನು ಅವನು. ಅವನ ಮೈ ಮೇಲೆ ಒಂದು ಮಿಲಿಮೀಟರ್ ಬಟ್ಟೆ ಇರ್ಲಿಲ್ಲ. 1 ಮಿಲಿಮೀಟರ್ ಬಟ್ಟೆ ಇರ್ಲಿಲ್ಲ. ಅವನು ರಾತ್ರಿ ಹಿಡಿಯಲ್ಪಟ್ಟಿದೆ. ಬೆಳಿಗ್ಗೆ 9 ಗಂಟೆಗೆ ಅವ್ನು ಶಿಲುಬೆಗೆ ಆಗ್ತಾ ಇದೆ. ಅಷ್ಟುವರೆಗೆ ಅವ್ರು ಹಿಂಸೆ ಅನುಭವಿಸ್ತಾ ಇದೆ. ಪಟ್ಟು ತಿಂತಾ ಇತ್ತು. ಮತ್ತು ಆ ಪಿಕ್ಚರ್ ನೋಡಿದ್ರೆ ಅದೆಲ್ಲ ಯೇಸು ನಮ್ಮ ಎಲ್ಲಾ ಪಾಪ ಆತನ ಮೇಲೆ ಇತ್ತು. ಎಲ್ಲ ತಪ್ಪುಗಳು, ಎಲ್ಲ ಕೊರತೆಗಳು, ಬೆಳಗಿನಗಳು, ರೋಗಗಳೆಲ್ಲ ಆತನ ಮೇಲೆ ಇತ್ತು. ನನ್ನ ಶಾಪ ಆತನ ಮೇಲೆ ಇತ್ತು. ಅವನು ಶಾಪಗ್ರಸ್ತನಾಗಿದ್ದನು, ಶಾಪಕ್ಕೆ ಒಳಗಾಗಿದೆ. ಯಾಕೆ? ನನ್ನ ಶಾಪವನ್ನು ಬಿಡುಗಡೆ ಮಾಡ್ಲಿಕ್ಕೆ. ಆ ಚಿತ್ರವನ್ನು ನಾವು ನೋಡ್ಬೇಕು. ಅಲ್ಲಿ ರೋಮನ್ ಅಧಿಕಾರಿಗಳು ಒಬ್ಬರಿಗೆ ಶಿಲುಬೆಗೆ ಹಾಕೋಗ ಅವ್ರು ತಗೊಂಡೋಗಿ ಚಂದವಾಗಿ ಪೊಲೀಸ್ ಮಾಡಿ ಇಡುದಲ್ಲ, ಆದಷ್ಟು ಹಿಂಸೆ ಮಾಡಿ ಕೊಲೆ ಮಾಡ್ತಾರೆ. ಆದ್ರಿಂದ ನಾವು ಆ ಪಿಕ್ಚರ್ ಎಲ್ಲ ನೋಡಿ ತಪ್ಪು ತಿಳ್ಕೊಳ್ಬಾರ್ದು. ನಿಜವಾದ ಯೇಸು ನನ್ನೆಲ್ಲ ಪಾಪ ಹೊತ್ಕೊಂಡು ಅವನು ನೋಡುವರು ತಲೆ ತಿರುಗಿಸ್ಕೊಡ್ತಾ ಅಷ್ಟಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅದನ್ನು ನನಗಾಗಿ ಅದನ್ನು ಮಾಡುವಾಗ ಅವನು ಎಷ್ಟು ನನ್ನನ್ನು ಪ್ರೀತಿಸಿದೆ ಅದನ್ನು ನಾವು ತಿಳ್ಕೊಂಡು, ಅದು ನಮ್ಮ ಎಲ್ಲದರಲ್ಲೂ ನಮ್ಮ ಪವರ್ ಆಗಿದೆ, ನಮ್ಮ ಬಲವಾಗಿದೆ, ಶಕ್ತಿಯಾಗಿದೆ. ಯೇಸು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಈಗ ಯೇಸು ನನ್ನನ್ನು ಪ್ರೀತಿಸಿ ನಾನು ಒಪ್ಪಿಕೊಳ್ಳುವಾಗ ನನ್ನಲ್ಲಿ ಏನಾಗ್ತದೆ? ಯೇಸುವಿನ ಮೇಲೆ ನನಗೆ ಪ್ರೀತಿ ಇದೆ. ನನ್ನದಲ್ಲ ಅದು. ನಾವು ರೋಮರ್ 5:5 ಓದಿದೆ, ದೇವರ ಆತ್ಮನ ಮೂಲಕ ನನ್ನ ಹೃದಯದಲ್ಲಿ ದೇವರು ಕೊಟ್ಟಿತ್ತು. ಈಗ ನಾನು ಆತನನ್ನು ಪ್ರೀತಿಸುವನಾಗಿದ್ದೇನೆ. ಈಗ ನಾವು ಒಂದು ಕೊರಿಂಥಿಯರು 2:9 ಬಂದ್ರೆ ಅಲ್ಲಿ ನನಗಾಗಿ ಸಿದ್ಧ ಮಾಡಲ್ಪಟ್ಟಿರುವುದು. ಸುಮ್ಮನೆ ದೇವರೇ ನಾವು ಅದರ ವಾಕ್ಯ ಓದಿ ಹೋದ್ರೆ ಆಗುದಿಲ್ಲ. ನಾವು ಅದನ್ನು ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ಳೋಣ. ನಾವು ಮೊದಲು ಓದಿದ ವಾಕ್ಯ 1 ಕೊರಿಂಥಿಯರು 2:9. ನಮಗೆ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಈ ದೇವರು ಹೀಗೆ ಮಾಡಬಹುದು ಯೋಚನೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಸಿದ್ಧ ಮಾಡಿದ್ವಿ. ಈಗ ಅದನ್ನು ನಾವು ಹೇಗೆ ಹೊಂದ್ಕೊಳ್ಬೇಕು? ನಾವು ಏನು ಮಾಡ್ಲಿಕ್ಕಿಲ್ಲ. ನನಗಾಗಿ ದೇವರು ಸಿದ್ಧ ಮಾಡಿ ನಂಬಿಕೆ ಮಾತ್ರ. ನಂಬಿಕೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಅದಕ್ಕಾಗಿ ನಾವು ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಅದು ಸಕ್ಸಸ್ ಅಲ್ಲ, ಫೇಲ್ ಆಗ್ತದೆ. ಕೇವಲ ನಂಬಿಕೆಯಿಂದ ನಾವು ಮುಂದೆ ಹೋಗ್ತಾ ಇರುವಾಗ, ಯೇಸುವಿನ ಜೊತೆಲಿ ಹೋಗ್ತಾ ಇರುವಾಗ ನಮಗಾಗಿ ಸಿದ್ಧ ಮಾಡಿರುವುದು ಬೇರೆಗಳು ಒಬ್ಬನ ಕೈಯಲ್ಲಿ ಒಬ್ಬನಿಗೂ ಅದು ಊಹಿಸಲಿಕ್ಕೆ ಸಾಧ್ಯವಾಗಿ ಇರುವಂಥದ್ದು, ಇನ್ನು ಯಾರು ನೋಡದೇ ಇರುವಂಥದ್ದು. ಪ್ರಿಯರೇ, ಅದು ನಾವು ಮಿಸ್ ಮಾಡ್ತಾ ಇದೆ. ಯಾರು ಮಕ್ಕಳು ಅದನ್ನು ಮಿಸ್ ಮಾಡ್ತಾ ಇದೆ. ದೇವರ ಜನ ಅದನ್ನು ಮಿಸ್ ಮಾಡ್ತಾ ಇದೆ. ಮಿಸ್ ಮಾಡಬಾರ್ದು. ನಾವು ಅದನ್ನು ಹೊಂದ್ಕೊಳ್ಳಬೇಕು. ಮೊದಲು ಅದನ್ನು ಕೇಳ್ಬೇಕಾದ್ರು. ನನಗೆ ಇದು ದೇವರು ಇಷ್ಟು ಕೊಟ್ಟಿದೆ ಅಂತ ನಾವು ಅದನ್ನು ಗೊತ್ತಾಗ್ಬೇಕು. ಅದೇ ಕೇಳಿ ನಂಬಿಕೆಯಲ್ಲಿ ಉಂಟಾಗ್ತದೆ. ಕೇಳುವುದರಿಂದ ಏನು ಕೇಳಬೇಕು?
ಕ್ರಿಸ್ತನ ವಾಕ್ಯ. ಆಮೆನ್. ಯೇಸು ನಮಗೆ ಮಾಡಿದ್ದನ್ನು ಕೇಳಬೇಕು, ಆವಾಗ ನಮ್ಗೆ ನಂಬಿಕೆ ಉಂಟು. ಈ ನಂಬಿಕೆ ಇದ್ರೆ ನಮ್ಗೆ ಇದನ್ನು ಹೊಂದಿಕೊಳ್ಳಿ ಸಾಧ್ಯವಾಗ್ತದೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವುದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆಮೇಲೆ ಒಂದು ಸಣ್ಣ ಉದಾಹರಣೆ ನೋಡಿ ನಾವು ಇವತ್ತು ಧ್ಯಾನ ಮುಗಿಸೋಣ. ಟೈಮ್ ಆಯ್ತು ಬಂತಲ್ಲ. ಓಕೆ, ಒಂದು ಸಣ್ಣ ಉದಾಹರಣೆ. ಸಿದ್ಧ ಮಾಡಿ, ನಮಗೆ ಸಿದ್ಧ ಮಾಡಿ, ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿ ಸಿದ್ಧ ಮಾಡಿದ್ದೇವೆ. ಈಗ ಯೋವಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಈಗ ಅದ್ರದ್ದು ಮೊದಲನೇ ಭಾಗದ ನಾವು ನೋಡಿದ್ರೆ ನಾವು 7-8 ವಾಕ್ಯಕ್ಕೆ ಬರೋಣ. ಆಗ ಯೇಸುವಿಗೆ ಹ. ಪ್ರಿಯನಾಗಿದ್ದ ಶಿಷ್ಯನು ಹ್ಮ್. ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ ಪೇತ್ರನು ಕೇಳಿ, ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದುದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಆಮೇಲೆ ಆಮೇಲೆ ಈಗ ಪೇತ್ರನು ತನ್ನ ಫ್ರೆಂಡ್ಸಿಗೆ, ತನ್ನ ಜೊತೆ ಸೇವೆಗೆ ಹೇಳ್ತಿದ್ದಾನೆ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಅವರು ಕಷ್ಟಪಡುದು ಮೊದಲು ಮಾಡುದು. ಆದ್ರೆ ಒಂದು ಸಾರಿ ಆ ಮೀನು ಹಿಡಿಯುವ ಕೆಲಸದಿಂದ ಅವರಿಗೆ ಬಿಡಿಸಿ ಮನುಷ್ಯರು ಹಿಡಿಯುವ ಕೆಲಸಕ್ಕೆ ಸೇರಿಸಿದ್ದೆ ಅವ್ರು ಕರ್ಕೊಂಡ್ ಬಂದಿದ್ರು. ಈಗ ಯೇಸು ಸಂಕಟ ಇಲ್ಲ. ಸ್ವಲ್ಪ ದಿವಸ ಅವ್ರಿಗೆ ಯೇಸು ನೋಡ್ಲಿಲ್ಲ. ಅವಾಗ ಅವರು ತಿರುಗಿ ಹಳೆ ಜೂಬಿಗೆ, ಹಳೆ ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದೆ. ಯಾಕೆ ಹೋಗಿದ್ದಾರೆ ಅವರು? ಊಟಕ್ಕೋಸ್ಕರನೇ. ಅವಾಗ ಯೇಸು ಅವರಿಗೆ ಸಿದ್ಧ ಮಾಡಿರೋದ್ರು. ನಾವು ಈಗ ಬೇಗ ಹೋಗುದು ಯೇಸು ಅವರಿಗೆ ಸಿದ್ಧ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಲಿಲ್ಲ. ಯೇಸು ಅವರಿಗೆ ಏನ್ ಸಿದ್ಧ ಮಾಡಿದ್ದಾರೆ? ಅವರು 6ನೇ ವಾಕ್ಯ, ಆತನು ಅವರಿಗೆ, ನೀವು ದೋಣಿಯ ಬಲ ಕಡೆಯಲ್ಲಿ ಬಲೆ ಬೀಸಿದ್ರೆ ಸಿಕ್ಕುವುದು ಎಂದು ಹೇಳಿದರು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯ್ತು. ಈಗ ರಾತ್ರಿ ಎಲ್ಲ ಅವರು ಬಲೆ ಹಾಕ್ತಾ ಇದ್ದಾರೆ, ರಾತ್ರಿ ಎಲ್ಲ ಬಲೆ ಎಳಿತಾ ಇದ್ರು. ಮೀನು ಸಿಕ್ಲಿಲ್ಲ, ಅವರಿಗೆ ಏನು ಸಿಕ್ಕದೇ ಇರುವಾಗ ಯೇಸು ಅವರಿಗೆ ಬಂದು ಏನ್ ಹೇಳ್ತದೆ? ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಬೇಕು ಅಂತ ಬರ್ತದೆ. ಆಮೇಲೆ ಯೇಸು ಅವರಿಗೆ ಅಲ್ಲಿ ಸಿದ್ಧ ಮಾಡಿದೆ ಮೀನುಗಳು. ಅವರಿಗಾಗಿ ಲೋಕದ ಪ್ರಕಾರವಲ್ಲ. ಈಗ ದೇವರನ್ನು ಪ್ರೀತಿಸುವವರಿಗೆ ನಮಗೆ ಏನ್ ಸಿಗ್ತದೆ? ದೇವರು ಸಿದ್ಧ ಮಾಡಿದ್ರೆ ಸಿಕ್ಕುವುದು. ಲೋಕದಲ್ಲಿ ಇರುವ ನಮ್ಮ ಪ್ರೊಫೆಷನ್ ನಮಗೆ ಹಕ್ಕು ಇಲ್ಲ. ದೇವರು ನಮಗೆ ಸಿದ್ಧ ಮಾಡಿದ್ರು. ಪೇತ್ರರು ಸಂಗಡಿಗರು ರಾತ್ರಿ ಎಲ್ಲ ಎಳೆದಿದ್ದು ಎಲ್ಲಿ? ಅವರು ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ದೇವರು ಸಿದ್ಧ ಮಾಡಿದ್ರೆ ಅವ್ರು ಹುಡುಕ್ಲಿಲ್ಲ. ಯೇಸು ಅವರಿಗೆ ಸಿದ್ಧ ಮಾಡಿದ ಎಲ್ಲಿ? ಅದು ದೋಣಿ ಬಲಗಡೆಯಲ್ಲಿ ಇತ್ತು. ಒಂದು ವಾಕ್ಯ ಪ್ರಕಾರ ಹೇಳುದು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ. ಅಲ್ಲಿಗೆ ಬರಬೇಕು. ಅಲ್ಲಿಗೆ ಇವರು ಬರುವಾಗ ಅರ್ಥ ಏನು? ಯೇಸುವಿನ ಮಾತಿಗೆ ಅವರು ಬಲೆ ಇಟ್ಟರು. ಈಗ ಏನು? ಅವ್ರು ಬಲಗಡೆಯಲ್ಲಿ ಬಲೆ ಇಟ್ಟಿರ ಅರ್ಥ ಏನು? ಯೇಸುವಿನ ಮಾತಿಗೆ. ನಾವು ಯೇಸುವಿನ ಮಾತನ್ನು ಕೇಳುವಾಗ ನಮಗೆ ಗೊತ್ತಾಗ್ತದೆ ನಮಗೆ ಹಾಗೆ ಸಿದ್ಧ ಮಾಡಿರೋದು ಎಲ್ಲಿ ಅಂತ ಹೇಳಿ. ಅವರೀಗ ರಾತ್ರಿ ಬಲೆ ಎಳ್ತಾ ಇರುವಾಗ ಅವರು ನಿರೀಕ್ಷೆ ಏನು? ಅವ್ರ ಭಾವನೆ ಏನು? ಮೊನ್ನೆಲ್ಲ ಯಾರೋ ಬಲೆ ಮೀನು ಹಿಡ್ಕೊಂಡ್ ಬಂದಿದ್ದಾರೆ. ಒಂದು 10 kg ಮೀನು, ಒಂದು 20 kg, 50 kg ಮೀನು ಅಷ್ಟೇ. ಅವರು ಸಿಕ್ಕಿದ್ರೆ ಎಷ್ಟು 100 kg ಸಿಗ್ಬೋದು ಅನ್ನೋದಾಗಿದೆ. ಈಗ ಬೆಳಿಗ್ಗೆ ಆಗ್ತಾ ಇದೆ, ಇನ್ನು ಮೀನು ಬರುವ ಕಡಿಮೆ ಇದೆ. ಆದ್ರೆ ಅವ್ರು ದಡ ಹತ್ರ ಬರ್ತಾ ಇರುವಾಗ ಯೇಸು ನೋಡಿದ್ರು, ಮುಗಿಸಿ ಬರ್ತಾ ಇದೆ ಅವರು. ನಿರೀಕ್ಷೆ ಹೋಯ್ತು. ನಿರೀಕ್ಷೆ ಹೋಗಿ ಬರುವಾಗ ಯೇಸುವಿನಿಗೆ ಹೇಳಿದೆ ಬಲಕಡೆಯಲ್ಲಿ ಬಲೆ ಇಳಿಸಿ. ಈಗ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಯೇಸುವಿನ ಮಾತಿಗೆ ಅವ್ರು ಬಲೆ ಬಿಡುವಾಗ ಏನಾಗಿದೆ? ಯೇಸು ಅವರಿಗೆ ಸಿದ್ಧ ಮಾಡಿದವರಿಗೆ ಸಿಕ್ತು. ಆಮೇಲೆ ನಾವೇನು ಏನ್ ಅರ್ಥ ಮಾಡ್ಕೊಳ್ಬೇಕು? ನಮಗೆ ಹಾಗೆ ಸಿದ್ಧ ಮಾಡಿದ್ದು ಎಲ್ಲಿ ಸಿಗ್ತದೆ? ಯೇಸುವಿನ ಮಾತಲ್ಲಿ, ದೇವರ ವಾಕ್ಯದಲ್ಲಿದೆ ಪ್ರಿಯರೇ. ದೇವರ ವಾಕ್ಯದಿಂದ ಓದಿದೆ. ನಮಗೆ ಹಾಗೆ ಸಿದ್ಧ ಮಾಡಿರುವಂತವುಗಳೆಲ್ಲ ಕಾಣಲಿಲ್ಲ, ಕೇಳಲಿಲ್ಲ, ಊಗಿಸಲೂ ಇಲ್ಲ. ಆದ್ರೆ ಎಲ್ಲಿದೆ ಅದು? ದೇವರ ವಾಕ್ಯದಲ್ಲಿ ಇದೆ. ನಾವು ಅದ್ರದ್ದು 9 ಹೋದ್ರೆ 9ನೇ ವಾಕ್ಯ ಇದೆ, 10ನೇ ವಾಕ್ಯದಲ್ಲಿ ಇದೆ ರಿಸಲ್ಟು. ಇಲ್ಲಿಂದ ನಾವು ಹೋಗು ಮುಂಚೆ ಅಲ್ಲಿ 9ನೇ ವಾಕ್ಯ, ಇದ್ರದ್ದು 9ನೇ ವಾಕ್ಯ, 21 ಯೋವಾನ್ 21:9ನೇ ವಾಕ್ಯ. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಆಮೇಲೆ ಹಲ್ಲೆಲೂಯಾ. ಇವರು ಹಡಗಿನಲ್ಲಿ ಬಲೆ ಎಳ್ಕೊಂಡು ಇವರು ಏನು ಶೂನ್ಯವಾಗಿ ಬರ್ತಾ ಇದೆ, ವಿರೀತಾಗಿ ಬರ್ತಾ ಇರುವಾಗ ಯೇಸು ಮೀನು ಕೊಟ್ರು. ಆದ್ರೆ ಬಲೆಯಲ್ಲಿ ಮೀನು ಕೊಟ್ರು. ದಡದಲ್ಲಿ ಬರುವಾಗ ಇವರಿಗೆ ಊಗಿಸ್ಲಿಲ್ಲ. ಇವರಿಗೆ ಯೇಸು ಇದು ಸಿದ್ಧ ಮಾಡಿದೆ ಅಂತ.
ನೋಡಿ, ನಮ್ಮ ಯೇಸು ಆರಂಭದಾಗಿ ಆಲೋಚನೆ ಮಾಡಿ ತನ್ನ ಮಾತನ್ನು ಮೀರಿ ಬಲಿ ಹಾಕ್ಲಿಕ್ಕೆ ಹೋದವರು. ಮೀನ್ ಹಿಡಿಯೋ ಕೆಲಸದಿಂದ ಅವರು ರಿಟೈರ್ ಮಾಡಿ ಕರ್ಕೊಂಡ್ ಬಂದ್ರು. ಈಗ ಯೇಸು ಸ್ವಲ್ಪ ದಿವಸ ಇಲ್ಲ, ಅವರು ತನ್ನ ಮಾತನ್ನು ಮೀರಿ ಹಳೆ ಕೆಲಸಕ್ಕೆ ಹೋದವರು. ಅವತ್ತು ಯೇಸು ಬರ್ಲಿಲ್ಲ, ಮೀನ್ ಸಿಕ್ತು. ನಾಳೆ ಅವರು ಏನು ಮಾಡ್ತಿತ್ತು? ಇದೇ ಕೆಲಸಕ್ಕೆ ಹೋಗ್ತಿದ್ರು. ರಾತ್ರಿ ಬಲೆ ಬಿಟ್ಟು ಮೀನ್ ಹಿಡಿತಾರೆ, ಹಗ್ಲಿ ಮೀನ್ ಮಾರುತ್ತಾರೆ. ಸ್ವಾರ್ಥಕ್ಕೆ ಎಲ್ಲಿ ಹೋಗುದವರು? ನಾವೆಲ್ಲ ಬಂದಿದೀಯಾ? ನಾನು ಆ ಗುಂಬಲ್ಲಿ ಇದ್ದಿದ್ದು, ನನ್ನ ಬಲೆ ನುಗ್ಸಾಕ್ಬಿಟ್ಟಿದ್ದ. ಅವಲೇ ಬಿಟ್ಟೆ. ಅವೇ ಅವಾಗ ಅವರಿಗೆ ಕಡಲಲ್ಲಿ ಮೀನು ಸಿದ್ಧ ಮಾಡಿದೆ. ಯೇಸುವಿನ ಮಾತಿಗೆ ಇಳುವಾಗ ಅವರಿಗೆ ಅದು ಸಿಗ್ತಾ? ಇದು ಎರಡನೇದಾಗಿ ಅವನು ಯೇಸುವಿನ ಸಮೀಪಕ್ಕೆ ಬರುವಾಗ ಮೆಚ್ಚುಗೆ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು. ಇಲ್ಲಿ ನೋಡೋಣ, ಅಲ್ಲಿ ಏನು ರೆಡಿ ಮಾಡಿದೆ ಅಂದ್ರೆ ಕೆಂಟಗಳ ಮೇಲೆ ಆ ಅವುಗಳ ಮೇಲೆ ಇದ್ದಿದ್ದ ಮೀನುಗಳನ್ನು ರೊಟ್ಟಿ ಸಗಿದ ಕಡಿಮೆ. ಇವ್ರು ಯಾತ್ರೆಗೆ ಹೋಗಿದ್ದು ಮೀನಿಗೆ ಹೋಗುದು ಏನಿದೆ ಇಲ್ಲಿ ಯೇಸು ಅದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಏನು ಉತ್ತಮವಾದದ್ದು, ನಾವು ತಂದೂರಿ ಹೇಳ್ತಲ್ಲ, ತಂದೂರಿ ರೊಟ್ಟಿ, ಆ ತಂದೂರಿ ಫ್ರೈ ಎಲ್ಲ ರೆಡಿ ಇದೆ. ಇವ್ರು ಹೋದದಲ್ಲಿ ಮೀನಿಗೆ ಆಗಿ ಹೋದ್ರೆ ಸಿಕ್ಕಿಲ್ಲ. ಆದ್ರೆ ಬೇರೆ ಯೇಸುವಿನ ಮಾತಿಗೆ ನಾವು ಬಲೆ ಎಣಿಸುವಾಗ, ಯೇಸುವಿನ ಸಮೀಪಕ್ಕೆ ಬರುವಾಗ ಅವನು ಸಿದ್ಧ ಮಾಡಿದ್ರೆಲ್ಲ ನಮ್ಮ ಕೈಗೆ ಬರ್ತದೆ. ಸುಮ್ಮನೆ ಬರುವುದಿಲ್ಲ. ಎಲ್ಲಿ ಯೇಸುವಿನ ವಾಕ್ಯಕ್ಕೆ ನಾವು ಒಳಗಾಗಬೇಕು, ವಾಕ್ಯದಲ್ಲಿ ಹುಡುಕಬೇಕು. ನಮ್ಮ ಸ್ವಾಸ್ಥ್ಯ ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ನಾವು ಒಂದು ಕೊರಿಂದ್ರು 2ನೇ ಅಧ್ಯಾಯ ಅದ್ರದ್ದು ಹತ್ತಿರ ವಾಕ್ಯ ಓದಿ ನಾವು ಪ್ರಯತ್ನ ಮಾಡೋಣ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಯಾರಿಗೂ ಇದು ಗೊತ್ತಾಗಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆಮೇಲೆ ಇದೆಲ್ಲ ರೂಟ್ ಮಾಪು, ನಮ್ಮ ಬ್ಲೆಸ್ಸಿಂಗ್ ಇದೆಯಲ್ಲ, ನಮಗಾಗಿ ದೇವರು ಸಿದ್ಧ ಮಾಡಿದೆಯಲ್ಲ, ಅದೆಲ್ಲ ರೂಟ್ ಮಾಪ್ ಎಲ್ಲಿದೆ? ಆತ್ಮನ ಮೂಲಕ ನಮಗೆ ಕೊಡಲ್ಪಟ್ಟಿದೆ. ಇನ್ನು ನಾವು ಎಲ್ಲೆಲ್ಲ ಪರದಾಡುವರಲ್ಲ, ನಾವು ಸುಮ್ಮನೆ ಸುತ್ತಾಡುವರಲ್ಲ, ಆತ್ಮನ ಮೂಲಕ ನಮಗೆ ಇದೆ ಕೊಡಲ್ಪಟ್ಟಿದೆ. ಆತ್ಮ ಯಾವ ಆತ್ಮ? ಪವಿತ್ರ ಆತ್ಮನ ಯಾವಾಗಲೇ ಮಾತಾಡಿದ್ದಾರೆ? ದೇವರ ವಾಕ್ಯದಿಂದಲೇ ಮಾತಾಡ್ತಾರೆ. ದೇವರ ವಾಕ್ಯ ಆತ್ಮವಾಗಿದ್ದಾರೆ. ದೇವರ ಆತ್ಮದಲ್ಲಿ ಬಿಡುಗಡೆ ಉಂಟು. ನಮ್ಮ ಸ್ವಾಸ್ಥ್ಯವನ್ನು ದೇವರು ನಮಗೆ ಸಿದ್ಧ ಮಾಡಿರುವ ಉತ್ತಮವಾದ ಸಂಗತಿಗಳನ್ನು ನಾವು ಹೊಂದಲಿಕ್ಕೆ ಬೇರೆ ಏನು ದಾರಿ ಇಲ್ಲ. ಅದು ಪವಿತ್ರಾತ್ಮೆಯಲ್ಲಿ ನಾವು ನಡ್ಕೊಂಡು ದೇವರ ವಾಕ್ಯದಲ್ಲಿ ಹುಡುಕಿದರೆ ಅದ್ರ ರೂಟು ಸಂಪೂರ್ಣವಾಗಿದೆ. ಆವಾಗ ನಮಗೆ ದೇವರು ಸಿದ್ಧ ಮಾಡಿದ್ರು ನಾವು ಮಿಸ್ ಆಗುವುದಿಲ್ಲ. ಒಂದು ಉದಾಹರಣೆ ನಾವು ನೋಡಿದೆ, ಯೇಸುವಿನ ಮಾತು ಕೇಳಿ ಅವರು ಬಲೆ ಇಳಿಸುವಾಗ ಅವರಿಗಾಗಿ ಸಿದ್ಧ ಮಾಡಿದ್ರು ಮೀನು. ಅಲ್ಲಿ ಸಮುದ್ರದಲ್ಲಿ ಅವರು ತುಂಬಾ ಒದ್ದಾಡಿರ್ಬೇಕು, ರಾತ್ರಿ ಎಲ್ಲ ಒದ್ದಾಡಿರ್ಬೇಕು. ಅವ್ರು ಹೊಸ ಕೈ ಎಲ್ಲ ಅವರು ಪ್ರಾಕ್ಟೀಸ್ ಉಳ್ಳವರು, ಮೀನಿನ ಪ್ರಾಕ್ಟೀಸ್ ಉಳ್ಳವರು. ಅವ್ರು ತುಂಬಾ ಒದ್ದಾಡಿರ್ಬೇಕು, ಆದ್ರೆ ಅದು ಸಿಕ್ಲಿಲ್ಲ. ಆದ್ರೆ ಯೇಸುವಿನ ಮಾತಿಗೆ ಬಲೆ ಇಳಿಸುವಾಗ ನಮ್ದು ಯಾವುದೇ ಕೆಲಸ ಫೇಲ್ ಆದ್ರು ಅರ್ಥ ಮಾಡ್ಕೊಳ್ಳೋಣ, ಯೇಸುವಿನ ಮಾತಿಗೆ ಬಲೆ ಇಳಿಸೋಣ. ಯೇಸುವಿನ ಮಾತಲ್ಲಿ ನಮಗೆ ಬೇಕಾದ ಬಿಡುಗಡೆ ಇದೆ. ಆತನ ಹತ್ರ ಬರುವವರು ಸಮುದ್ರದಲ್ಲಿ ಹೋಗಿ ಸಿಕ್ಲಿಲ್ಲ, ತಂದೂರಿ ರೊಟ್ಟಿ ತಂದೂರಿ ಮೀನು ಅವ್ರಿಗೆ ಸಿಕ್ಲಿಲ್ಲ. ಯೇಸುವಿನ ಬಳಿಯಲ್ಲಿ ಬರುವಾಗ ನಮಗಾದ್ರೂ ದೇವರಾತ್ಮನಲ್ಲಿ ಕೊಡಲ್ಪಟ್ಟಿದೆ. ದೇವರಾತ್ಮನಲ್ಲಿ ಎಲ್ಲ ಯೇಸು ನಮಗೆ ಸಿದ್ಧ ಮಾಡಿರುವುದು ನಮ್ಮ ಹೃದಯದಲ್ಲಿ ಫಿಕ್ಸ್ ಮಾಡಿದ ಪ್ರಿಯರೇ. ಅದು ಎಫೆಸರು 1ನೇ ಅಧ್ಯಾಯ ಓದಬೇಡ, 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ನಮ್ಮ ಪರಲೋಕದಲ್ಲಿ ಎಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಒಳಗೆ ಇಟ್ಟಿದ್ದಾನೆ, ನಮಗೆ ಕೊಡಲ್ಪಟ್ಟಿದೆ. ಅದನ್ನು ನಾವು ಹುಡುಕೋರಾಗೋಣ, ಅದನ್ನು ಹೊಂದಿಕೊಳ್ಳೋಣ. ಆದ್ರೆ ಅದ್ರ ರೂಟು ಮಾಪು ಮಾತ್ರ ಬೇರೆ ಎಲ್ಲೂ ಕೊಟ್ಟಿಲ್ಲ, ದೇವರ ವಾಕ್ಯದಲ್ಲಿ ಇದೆ. ಅದನ್ನು ನಾವು ಹುಡುಕಿ ಅದನ್ನು ಹೊಂದಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸೋಣ.